ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ಇವತ್ತು ಯಾವ ರೀತಿ ಸಂದೇಶವನ್ನು ನೀಡುತ್ತಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಬರೋಣ. ಇವತ್ತಿನ ಯೂನಿವರ್ಸ್ ಸಂದೇಶ ಮೊದಲು ಚುಟುಕಾಗಿ ಹೇಳ್ಬಿಡ್ತೀನಿ, ನಂತರ ಅದರ ವಿವರಣೆಯನ್ನು ಕೊಡೋಣ. ಭಾವಗಳು ಮನುಷ್ಯನ ಜೀವನಕ್ಕೆ ಬಣ್ಣ ತುಂಬುವಂತಿರಬೇಕು. ಭಾವಗಳು ಮನುಷ್ಯನ ಜೀವನಕ್ಕೆ ಬಣ್ಣ ತುಂಬುವಂತಿರಬೇಕು ಹೊರತು ಬದುಕನ್ನು ಬೂದಿ ಮಾಡುವಂತಿರಬಾರದು. ಇದು ಒಂದು. ಎರಡನೇದ್ದು, ಹಳ್ಳಿ ಒಳಗೆ ಸಾಮಾನ್ಯವಾಗಿ ಒಂದು ಮಾತೈತಿ, ಏನಪ್ಪ ಅಂದ್ರೆ ಸಂಶಯಕ್ಕೆ ಸಂಸ್ಥಾನ ಸರ್ವನಾಶ ಆಗಿ ಹೋಗ್ಯಾವೆ ಅಂತ. ಇದು ಎರಡನೇದ್ದು. ಯಾಕೆ ಈ ರೀತಿ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಕೆಲವರಲ್ಲಿ ಇದು ನೆಗೆಟಿವ್ ಎನರ್ಜಿ ಕಾಣ್ತಾ ಇದೆ, ಆದರೆ ಅದು ವಾಸ್ತವದಲ್ಲಿ ಆ ರೀತಿ ಇಲ್ಲ. ತುಂಬ ಚೆನ್ನಾಗಿದೆ. ಯಾವ ರೀತಿ ಇದೆ ಅಂತಂದರೆ, ಅದು ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು. ಅವರು ಯಾವ ರೇಂಜಿನ ಆಗದಾರೆ ಅಂತಂದ್ರೆ ತುಂಬ ಒಳ್ಳೆಯ ರೇಂಜಿನ ಒಳಗೆ ಹೌದಾ. ಇದು ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತೇಳಿ. ಆಮೇಲೆ ಇದು ದ ಹರ್ಮೇಟ್ ಅಂತೇಳಿ. ಈ ರೀತಿ ಒಂದು ಒಳ್ಳೆಯ ಎನರ್ಜೆಟಿಕ್ ಆದಂಥ ಒಂದು ತುಂಬ ಎನರ್ಜಿಟಿಕ್ ಆದಂಥ ಒಂದು ಸಿಚುವೇಶನ್ದಲ್ಲಿ ಅವರು ಇದಾರೀಗ. ಆದರೆ ಅವರಲ್ಲಿ ಅದು ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ನಿಮ್ಮ ಪ್ರಕಾರ ನೀವು ಅದನ್ನು ತಿಳ್ಕೊಬೋದು. ಅವರಲ್ಲಿ ಒಂದು ಗೊಂದಲ, ವಿನಾಕಾರಣ ಸಂದೇಹ ಪಡುವಂಥದ್ದು. ಅಲ್ಲಿ ಸ್ತ್ರೀ ಮೇಲೆ ಪುರುಷ ಇರ್ಬೋದು, ಪುರುಷನ ಮೇಲೆ ಸ್ತ್ರೀ ಇರ್ಬೋದು. ಈ ರೀತಿ ಆ ರೀತಿ ಒಂದು ಮನಸ್ಥಿತಿ ಇಲ್ಲೇ ಉಂಟಾಗಿದೆ. ಅವರಿಗೆ ಕೆಲವೊಬ್ಬರಿಗೆ ಒಂದು ಸಂದೇಹ ಏನಪ್ಪ ಅಂತಂದ್ರೆ, ಯಾರಾದರೂ ಏನಾದರೂ ಮಾಟ ಮಂತ್ರ ಈ ರೀತಿ ಏನಾದರೂ ಮಾಡಿದರೂ ಏನು. ಈ ಒಂದು ವಿಷಯ ಹಿಡ್ಕೊಂಡು ನೀವು ಎಲ್ಲರೂ ಹೋದ್ರೆ ಅಂದ್ರೆ ಸಾಕಷ್ಟು ಕಡೆ ನೀವು ಸಫರ್ ಆಗೋದಂತರೂ ಗ್ಯಾರಂಟಿ. ಏನು, ಈ ವಿಷಯವನ್ನು ಹಿಂಗೆ ಏನಾರು ತೊಗೊಂಡು ನೀವು ಎಲ್ಲರೂ ಹೋದ್ರೆ ಸಫರ್ ಆಗೋದಂತರೂ ಪಕ್ಕಾ ಗ್ಯಾರಂಟಿ. ಯಾಕಂದ್ರೆ ಆ ರೀತಿ ಏನೂ ಇಲ್ಲ. ಏನು ಇಲ್ಲದೇ ಇದ್ದರೂ ಏನಾದರೂ ಹುಟ್ಟಿ ಹಾಕಿ ನಿಮ್ಮನ್ನು ತೊಂದರೆ ಮಾಡುವಂಥದ್ದು ಸಾಕಷ್ಟು ಇಲ್ಲಿ ಕಾಣ್ತಾ ಇವೆ. ಅದಕ್ಕೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋದು ಒಂದೇ, ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಸಿಚುವೇಶನ್ದೊಳಗೆ ನೀವು ಅದೀರಿ ಈಗ. ಅದು ನಿಮ್ಮ ಭಾವದೊಳಗೆ ಆ ರೀತಿ ನೆಗೆಟಿವ್ ಎನರ್ಜಿ ಬರೋದಕ್ಕೆ ಕಾರಣ ನಿಮ್ಮ ಸುತ್ತ ಕಡೆ ನೀವು ಬೆಳೆಸ್ಕೊಂಡಿರುವಂಥ ಸ್ವಲ್ಪ ವಾತಾವರಣ. ಸ್ವಲ್ಪ ನೋಡ್ಕೊಳ್ರಿ ಅದನ್ನು. ನೀವೇನು ಸುತ್ತ ಕಡೆ ಬೆಳೆಸ್ಕೊಂಡಿರಿ ವಾತಾವರಣ, ಆ ವಾತಾವರಣದಿಂದ ಈ ರೀತಿ ಆದಂಥದ್ದೊಂದು ನೆಗೆಟಿವ್ ಎನರ್ಜಿ ನಿಮ್ಮ ತಲೆ ಒಳಗೆ ಬಂದು ಸೇರ್ಕೊಂಡೈತದ. ಅದನ್ನಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥದ್ದೊಂದು ಮಿಸ್ಟೇಕ್ ಇಲ್ಲ ಇಲ್ಲಿ. ಯಾರಾದರೂ ಏನಾದರೂ ಮಾಟ ಮಾಡಿಸಿದ್ರು, ಮಂತ್ರ ಮಾಡಿಸಿದ್ರು, ಆ ರೀತಿ ಏನೂ ಇಲ್ಲ. ಬರೀ ಮಾತಿನಿಂದ ಆದಂಥದ್ದು ಇದು, ಬೇರೆಯವರ ಮಾತಿನಿಂದ ಆದಂಥದ್ದು. ಅದು ಪುರುಷ ಆದರೂ ಕೇಳಿರ್ಬೋದು, ಇಲ್ಲ ಸ್ತ್ರೀ ಆದರೂ ಕೇಳಿರ್ಬೋದು. ಯಾವ ಹಂತಕ್ಕೆ ಬಂದು ನಿಂತೈತೆ ಅಂತಂದ್ರೆ ಅದು ಬೇಡ ಇದು ಅನ್ನುವಂಥ ಹಂತಕ್ಕೆ ಬಂದು ತಲುಪಿರುವಂಥದ್ದು ಒಂದು ಸಿಚುವೇಶನ್ ಇಲ್ಲಿ ತೋರಿಸ್ತಾ ಇದೆ. ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋದು ಇಷ್ಟ, ನೀವು ಅಂದ್ಕೊಂಡ ರೀತಿ ಒಳಗೆ ಇಲ್ಲಿ ಏನೂ ಇಲ್ಲ.
ಹ್ಞೂ ಇಲ್ಲೇ ನೀವು ಅಂದ್ಕೊಂಡ ರೀತಿ ಒಳಗೆ ಏನೂ ಇಲ್ಲ, ಎಲ್ಲ ಸರಿಯಾಗಿದೆ. ಹೊಳ್ಳೆ ಮುಂದಿನ ದಿನಗಳದಾಗ ಸತಕ ಸಾಕಷ್ಟು ನಿಮಗೆ ಉತ್ತಮವಾದಂಥ ಅವಕಾಶಗಳು ಇವೆ. ಈ ಒಂದು ಸಿಚುವೇಶನ್ದಿಂದ ನೀವು ಸಮ ನೀವೇ ನೇರವಾಗಿ ಕೂತ್ಕೊಂಡು ಅಲ್ಲಿ ನಾನು ಗಂಡ ಅನ್ನೋ ಅಹಂ ಬೇಡ. ಆಮೇಲೆ ಇವಳು ಹೆಂಡ್ತಿ ಅನ್ನುವಂಥ ತುಚ್ಚ ಭಾವ ಬೇಡ. ಅವನ್ನ ಎರಡನ್ನೂ ಹೆಣ್ಣು ಅಂದ್ರೆ ತುಚ್ಚಲ್ಲ, ಗಂಡ ಅಂದ್ರೆ ಶ್ರೇಷ್ಠ ಅಲ್ಲ. ಎರಡೂ ಒಂದೇ ರೀತಿ ಶಕ್ತಿ ಇರ್ತಾವೆ. ಹೌದಾ? ಅದಕ್ಕೆ ಅದನ್ನು ತೆಗೆದು ಹಾಕಿಬಿಟ್ಟು ಒಂದು ಒಳ್ಳೆಯ ನೀವು ಸ್ನೇಹಿತರಂಗೆ ಕುಳಿತುಕೊಂಡು ಅದನ್ನು ಆತ್ಮಾವಲೋಕನ ಮಾಡ್ಕೋಬೇಕು. ಆತ್ಮಾವಲೋಕನೆ ಮಾಡ್ಕೋಬೇಕು. ಇಲ್ಲಿ ಮಠ ನೀವು ಜೀವಿಸಿರುವಂಥ ಜೀವನ ಏನೈತಲ್ಲ, ತುಂಬ ಸುಂದರವಾಗಿರುವಂಥ ಜೀವನ ಅದು. ಅದು ಯಾವ ರೀತಿ ಜೀವನ ಅಂತಂದ್ರೆ ಜನರು ಹೊಟ್ಟೆ ಕಿಚ್ಚು ಪಡಬೇಕು ಆ ರೀತಿ ಜೀವನವನ್ನು ಕಟ್ಕೊಂಡು ಬಂದಿದ್ದೀರಿ ನೀವು ಇಲ್ಲಿ ಮಠ. ಅದಕ್ಕೆ ಅದು ಕೆಲವೊಂದು ಸಲ ದೃಷ್ಟಿ ದೋಷ ಅಂತ ಹೇಳ್ಬೋದು. ಆ ರೀತಿ ಆಗಿರ್ತೈತೆ ಅದು. ಮಾಟ ಮಂತ್ರ ಅಂತೇನಲ್ಲ, ದೃಷ್ಟಿ ದೋಷ ಅಂತ. ಇತ್ತೀಚೆಗೆ ಕೆಲವರು ಅದನ್ನು ನಂಬೋದಿಲ್ಲ. ಅದು ಆಗತ್ತದ, ದೃಷ್ಟಿ ದೋಷ ಅಂತ ಆಗತ್ತೆ. ಅದಕ್ಕೆ ಸಾಕಷ್ಟು ಪರಿಹಾರಗಳು ಸಿಗ್ತಾವೆ ಮಾಡ್ಕೊಳಕ್ಕೆ. ಅದಕ್ಕಿಂತ ಮುಖ್ಯವಾಗಿ ಇರೋದು ನೀವು ಇಬ್ಬರು ಇರೋದು ಅಲ್ಲಿ. ಅದು ಯಾರೋ ಇರ್ಬೋದು. ಅದೇ ನೀವು ನೇರವಾಗಿ ಕುಳಿತುಕೊಂಡು ಒಬ್ರಿಗೊಬ್ಬರು ಮಾತಿನ ಜಟಾಪಟಿ ಮಾಡೋದಕ್ಕಿಂತ ಎಲ್ಲಿ ತಪ್ಪಾಯಿತು, ಇಲ್ಲಿವರೆಗೂ ಜೀವನ ಮಾಡ್ಕೊತ ಬಂದೀವಿ, ಈ ರೀತಿ ಆದಂಥದ್ದು ಆಗಿಲ್ಲ, ಇವತ್ತು ಈ ರೀತಿ ಆಗ್ತಾಯಿದೆ ಅಂದರೆ ಎಲ್ಲಿ ಮಿಸ್ಟೇಕ್ ಆಗ್ತಾಯಿದೆ, ಇದೇ ರೀತಿ ಮುಂದುವರೆದ್ರೆ ನಮ್ಮ ಜೀವನ ಏನಾಗುತ್ತೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಈ ಒಂದು ಹುಚ್ಚು ಕಲ್ಪನಾದಿಂದ ಹೊರಗೆ ಬಂದುಬಿಟ್ರೆ ನಿಮ್ಮ ಜೀವನ ಸ್ವರ್ಗ. ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರೋದು. ಇಲ್ಲೇ ಯಾವತ್ತೂ ಯೂನಿವರ್ಸ್ ಯಾರಿಗೂ ರಾಂಗ್ ಇನ್ಫಾರ್ಮೇಷನ್ ಕೊಡೋಕೆ ಹೋಗೋದಿಲ್ಲ. ಯಾಕಂದ್ರೆ ನಾವು ನೀವು ಎಲ್ಲರೂ ಆ ಯೂನಿವರ್ಸ್, ಆ ಭಗವಂತನ ಮಕ್ಕಳನ್ನು. ಯಾವುದೇ ತಂದೆ ತಾಯಿ ಆಗಲಿ ಮಕ್ಕಳಿಗೆ ಕೆಟ್ಟದ್ದನ್ನು ಯಾವತ್ತೂ ಹೇಳಕ್ಕೆ ಹೋಗೋದಿಲ್ಲ. ಕೆಡುವಂಥ ಇರುವಂಥ ಒಂದು ಮಕ್ಕಳನ್ನ ಸರಿ ದಾರಿ ತರಕ್ಕೆ ನೋಡುತ್ತೆ ಹೊರತು ಒಳ್ಳೆಯ ಮಕ್ಕಳನ್ನ ದಾರಿ ತಪ್ಪಿಸುವಂಥ ಕೆಲಸ ಭಗವಂತ ಯಾವತ್ತೂ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ದಯವಿಟ್ಟು ನೀವು ಹೇಳೋದಪ್ಪ ಅಂತಂದರೆ ಸಮ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಅದನ್ನು ಸರಿ ಮಾಡ್ಕೊಂಡು ಕಾಸು ಜೀವನ ಮಾಡಿರಿ ಅಂತ ಇವತ್ತು ಯೂನಿವರ್ಸ್ ಈ ರೀತಿಯಾದಂಥ ಸಂದೇಶನ ನೀಡ್ತಾ ಇದೆ. ಇದು ಯಾರ್ಯಾರಿಗೆ ಜನ್ರೇಟ್ ಆಕತಿ ನೋಡ್ಕೋರಿ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಅದೇನು ನಿಮ್ಗೆ ಅನ್ವಯಿಸಿದ್ರೆ ತೊಗೊಳ್ರಿ, ನಿಮ್ಗೆ ಅನ್ವಯಿಸಿಲ್ಲ ಅಂದರೆ ಬಿಟ್ಟುಬಿಡ್ರಿ. ಇದು ಪರ್ಸ್ನಲ್ ರೀಡಿಂಗ್ ಅಲ್ಲ, ಇದು ಯಾರಿಗೋ ಒಬ್ಬರಿಗಾಗಿ ಮಾಡಿದಂಥ ರೀಡಿಂಗ್ ಅಲ್ಲ. ಇದು ಜನರಲ್ ರೀಡಿಂಗ್ ಇರೋದರಿಂದ ಯಾವುದೋ ಇದರೊಳಗೆ ಯಾವ ಅಂಶ ನಿಮ್ಗೆ ಜನ್ರೇಟ್ ಆಗುತ್ತೆ, ನಿಮ್ಗೆ ಯಾವುದು ಅಂದ್ಕೊಳ್ತಾ ಅದನ್ನು ನೀವು ತೊಗೊಳ್ರಿ. ಇಲ್ಲದೇ ಇರೋದನ್ನು ಕೈ ಬಿಟ್ಬಿಡ್ರಿ. ಸರಿ ಬಂಧುಗಳೇ, ಇವತ್ತು ಕೂಡ ಒಂದು ಒಳ್ಳೆಯ ಸಂದೇಶ ಯೂನಿವರ್ಸ್ನಿಂದ ಬರುವಂಥ ಎಲ್ಲ ಸಂದೇಶಗಳು ಯಾವ ಕೆಟ್ಟ ಇರೋದಿಲ್ಲ. ಒಂದು ಕಟುವಾಗಿ ಹೇಳಿದರೂ ಬುದ್ಧಿ ಹೇಳುವಂಥ ಸಂದೇಶ ಇರುತ್ತದ. ಅದನ್ನು ನಾವು ಸ್ವೀಕಾರ ಮಾಡ್ಕೋಬೇಕಾಗತ್ತೆ. ಈಗ ನಮ್ಗೆ ನೇರವಾಗಿ ನೀ ಈ ರೀತಿ ತಪ್ಪು ಮಾಡತ್ತೀಪ ಅಂತ ಹೇಳೋದು ತಪ್ಪಲ್ಲ. ಅದನ್ನು ತಪ್ಪು ತಿದ್ಕೊಳ್ಳೋಕೆ ಒಂದು ಅವಕಾಶ ಇರುತ್ತಲ್ಲಿ. ಅದಕ್ಕೆ ಇಲ್ಲಿ ಸುಮ್ಮನೆ ಅದೇ ಫಸ್ಟ್ ನಾನು ಮೊದಲೇ ಹೇಳಿದೆ ನಿಮಗೆ, ಸಂಶಯಕ್ಕೆ ಸಂಸ್ಥಾನಗಳೇ ನಾಶ ಆಗ್ಯಾವ, ಸಂಸಾರ ನಾಶ ಆಗೋದು ಎಷ್ಟೊತ್ತು. ಅದಕ್ಕೆ ಅದಾಗಬಾರ್ದು. ದಯವಿಟ್ಟು ಅದನ್ನು ನೀವು ಸಮ ಕೂತ್ಕೊಂಡು ಇನ್ನೊಬ್ಬರು ತೊಗೊಳಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಮೂರನೇವ್ರು ಬಂದರು ಕೆಟ್ಟಿ ಬಟ್ಟಿ ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ನಡುವೆ ಇನ್ನೊಬ್ಬರು ಬೇಡ. ಗಂಡ ಹೆಂಡ್ರು ಕೂತ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಸಂಸಾರ ನೀವು ಮಾಡ್ಕೊಂಡು ಬಂದಿರಿ. ಅದನ್ನು ನಿಮಗೂ ಗೊತ್ತು. ಅದಕ್ಕೆ ಈ ರೀತಿ ಒಂದು ಕೆಟ್ಟ ಯೋಚನೆಯನ್ನು ತಲೆಯಿಂದ ತೆಗೆದು ಹಾಕಿ ಒಳ್ಳೆಯ ರೀತಿಯಿಂದ ಜೀವನ ಮಾಡಿರಿ ಅಂತ ಇವತ್ತು ಯೂನಿವರ್ಸ್ ನಿಮಗೆ ಸಂದೇಶ ನೀಡ್ತಾ ಇದೆ.
ಸರಿ. ಇದು ನಿಮಗೆ ಪೋಸ್ಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆ ಇದೇ ರೀತಿಯ ಆದಂಥ ಒಂದು ಮನಸ್ಥಿತಿ ಇರುವಂಥವ್ರಿಗೆ ಸಾಕಷ್ಟು ಜನ ಇರಬಹುದು. ಆ ರೀತಿ ನೀವು ಇದನ್ನು ಪೋಸ್ಟ್ ಆದಷ್ಟು ಹೆಚ್ಚು ಶೇರ್ ಮಾಡಿರಿ. ಯಾರೆಲ್ಲ ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರಲಿಲ್ಲ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಇನ್ನೂ ಯಾರು ಮಾಡಿಕೊಂಡಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಮಾಡಿರಪ್ಪ ಅಂತ ನಾನು ಕೇಳ್ಕೊತೀನಿ. ಅದೇ ರೀತಿ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ತಗೊಳ್ಬೇಕು ಅಂತ ಇಚ್ಛೆ ಇದ್ದರೆ ನನ್ನ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಿರಿ. ಆಮೇಲೆ ನೀವು ಫೋನ್ ಕೂಡ ಮಾಡ್ಬೋದು. ಸರಿ ಬಂಧುಗಳೇ, ಮತ್ತೊಂದು ರೀಡಿಂಗ್ ಮೂಲಕ ನಾನು ನಾಳೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.